ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಹಾಗಾದರೆ ಪ್ರಜ್ವಲ್ ರೇವಣ್ಣ? ನಿದ್ದೆ ಎಷ್ಟು ಗಂಟೆ ಮಾಡ್ತಾ ಇದ್ದಾರೆ? ಕೆಲಸ ಎಷ್ಟು ಗಂಟೆ ಇರುತ್ತೆ? ಪ್ರಜ್ವಲ್ಗೆ ರೆಸ್ಟೇ ಇಲ್ವಾ? ಹಾಗಾದರೆ ಊಟದ ಕಥೆ ಏನು? ಪ್ರಜ್ವಲ್ ರೇವಣ್ಣಗೆ ಮನೆ ಊಟ ಏನಾದರೂ ಕೊಡ್ತಾ ಇದ್ದಾರಾ? ಗ್ಯಾರಂಟಿ ನ್ಯೂಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಕುರಿತಂತೆ ಎಕ್ಸ್ಕ್ಲೂಸಿವ್ ಸುದ್ದಿ. ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ನಿದ್ದೆ ಎಷ್ಟು ಗಂಟೆ? ಕೆಲಸ ಎಷ್ಟು ಗಂಟೆ? ಪ್ರಜ್ವಲ್ಗೆ ರೆಸ್ಟೇ ಇಲ್ವಾ? ಹಾಗಾದ್ರೆ ಊಟದ ಕಥೆ ಏನು? ಪ್ರಜ್ವಲ್ ರೇವಣ್ಣಗೆ ಮನೆ ಊಟ ಏನಾದರೂ ಕೊಡ್ತಾ ಇದ್ದಾರಾ? ಗ್ಯಾರಂಟಿ ನ್ಯೂಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಕುರಿತಂತೆ ಎಕ್ಸ್ಕ್ಲೂಸಿವ್ ಸುದ್ದಿ. ಕಂಗಾಲಾಗಿ ಹೋಗಿರ್ತಾರೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಡೌಟ್ ಇಟ್ಕೊಳ್ಳಕ್ಕೆ ಹೋಗಬೇಡಿ. ಎಂಥ ಪ್ರಕರಣ ನೆನೆಸ್ಕೊಂಡ್ರೆ ಅಸಹ್ಯ ಬಂದು ಹೋಗ್ಬಿಡುತ್ತೆ. ಒಳಗೆ ಹಾಕಿದ್ದಾರೆ, ಕೆಲಸನೂ ಕೊಟ್ಟಿದ್ದಾರೆ. ಸಜಾ ಬಂದಿ ಪ್ರಜ್ವಲ್ ರೇವಣ್ಣಗೆ ಈಗ ಫುಲ್ ಕೆಲಸ. ಬೇಕರಿ ಉತ್ಪನ್ನಗಳ ವಿಲೇವಾರಿಯಲ್ಲಿ ಪ್ರಜ್ವಲ್ ಅಲರ್ಟ್ ಆಗಿರ್ತಾರಂತೆ. ಸಜಾ ಬಂದಿಯಾಗಿರೋ ಪ್ರಜ್ವಲ್ ರೇವಣ್ಣಗೆ ಈಗ ಸಿಕ್ಕಾಪಟ್ಟೆ ಕೆಲಸ ಇದೆ. ಬೇಕರಿ ಉತ್ಪನ್ನಗಳ ವಿಲೇವಾರಿಯಲ್ಲಿ ಪ್ರಜ್ವಲ್ ಯಾವಾಗಲೂ ಅಲರ್ಟ್ ಆಗಿರ್ತಾರೆ. ಮಾರ್ನಿಂಗ್ ಟಿಫನ್ ಆದಮೇಲೆ ಕೆಲಸ ಶುರು ಹಚ್ಕೊಳ್ತಾರೆ. ಒಂದಿಷ್ಟು ವಾಕಿಂಗ್ ಬಿಟ್ಟರೆ ಯಾರ ಜೊತೆನೂ ಕೂಡ ಮಾತುಕತೆ ಇಲ್ಲ ಪ್ರಜ್ವಲ್ ರೇವಣ್ಣ ಅವರದ್ದು. ತಾನಾಯ್ತು, ತನ್ನ ಕೆಲಸ ಆಯಿತು ಅಂತ ಇರ್ತಾರಂತೆ. ಪ್ರಜ್ವಲ್ಗೆ ಮನೆ ಊಟ ಇಲ್ಲ, ಜೈಲು ಊಟಕ್ಕೆ ಅಡ್ಜಸ್ಟ್ ಆಗಿದ್ದಾರೆ. ಈಗ ಆಗಲೇಬೇಕು. ಜೀವಾವಧಿ ಶಿಕ್ಷೆ ರೀ. ಜೈಲಿನ ಊಟಕ್ಕೆ ಕೊನೆಗೂ ಹೊಂದ್ಕೊಂಡಿದ್ದಾರಂತೆ. ಸಜಾ ಕೈದಿಯಾಗಿರುವಂಥ ಪ್ರಜ್ವಲ್ಗೆ ಒಳ್ಳೆ ಊಟ, ಜೈಲಿನ ಊಟವನ್ನ ಪ್ರತಿನಿತ್ಯ ಸೇವಿಸಬೇಕು. ಆರಂಭದಲ್ಲಿ ಏನೋ ಸ್ವಲ್ಪ ಕಷ್ಟ ಆಯ್ತಂತೆ, ಅದಾದ ನಂತರ ಹೊಂದ್ಕೊಂಡ್ರಂತೆ, ಅಡ್ಜಸ್ಟ್ ಆಗಿದಾರಂತೆ. ಈಗ ಜೊತೆಗೆ ಜೈಲು ನೀತಿ ನಿಯಮಗಳನ್ನು ಎಲ್ಲರೂ ಕೂಡ ಪಾಲಿಸಲೇಬೇಕಲ್ಲ. ನಿರ್ದೇಶನ ಕೊಟ್ಟಿರುವ ಹಿರಿಯ ಪೊಲೀಸ್ ಅಧಿಕಾರಿ ಏನು ಸ್ಪೆಷಲ್ ವ್ಯವಸ್ಥೆ ಮಾಡಿಕೊಡಂಗಿಲ್ಲ. ಈಗ ಕಾರಾಗೃಹ ADGP ಆಗಿರೋದು ದಯಾನಂದ್ ಅವರು. ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ IPS ಅಧಿಕಾರಿ ದಯಾನಂದ್ ಅವರು. ಸಜಾ ಬಂದಿ ಪ್ರಜ್ವಲ್ ರೇವಣ್ಣಗೆ ಈಗ ಫುಲ್ ಕೆಲಸ ಕೊಡ್ತಾ ಇದ್ದಾರೆ. ಫುಲ್ ಕೆಲಸ ಇರುತ್ತೆ. ಬೇಕರಿ ಉತ್ಪನ್ನಗಳ ವಿಲೇವಾರಿಯಲ್ಲಿ ಪ್ರಜ್ವಲ್ ಅಲರ್ಟ್ ಆಗಿರ್ತಾರೆ. ಬೇಕರಿಯಲ್ಲಿ ಕೆಲಸ ಮಾಡೋದು ಜೈಲಲ್ಲಿ. ಮಾರ್ನಿಂಗ್ ಟಿಫನ್ ಆದಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತಂತೆ ಅವರದ್ದು. ಒಂದಿಷ್ಟು ವಾಕಿಂಗ್ ಬಿಟ್ಟರೆ ಯಾರ ಜೊತೆನೂ ಕೂಡ ಅವರು ಮಾತಾಡಲ್ವಂತೆ, ಒಬ್ಬರೇ ಇರ್ತಾರಂತೆ ಯಾವಾಗಲೂ ಕೂಡ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಎಡಿಟರ್ ಅರವಿಂದ್ ಸಾಗರ್ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ. ಅರವಿಂದ್ ಸಾಗರ್, ಒಂದು ಜೈಲಿಗೆ ಹೋದ ನಂತರ ಪ್ರಜ್ವಲ್ ರೇವಣ್ಣ ಹೇಗಿರ್ತಾರೆ, ಏನು ಮಾಡ್ತಾರೆ, ಅಲ್ಲಿನ ಊಟಕ್ಕೆ ಅಡ್ಜಸ್ಟ್ ಆಗ್ತಾರಾ ಇಲ್ವಾ, ಅಲ್ಲಿ ಏನು ಕೆಲಸ ಕೊಡ್ತಾರೆ ಅದನ್ನು ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇತ್ತು. ಹೇಗಿದ್ದಾರೆ ಅಲ್ಲಿ, ಅವರ ಕೆಲಸದ ಬಗ್ಗೆ ವಿವರಿಸ್ತಾ ಹೋಗೋದಾದ್ರೆ? ರಾಂಬಡ್ಗೆ ಸಾಮಾನ್ಯವಾಗಿ ಹೊರಭಾಗದಲ್ಲಿ, ಜೈಲಿನ ಹೊರಭಾಗದಲ್ಲಿ ಯಾವುದೇ ವೃತ್ತಿಯಲ್ಲಿರಲಿ, ರಾಜಕಾರಣದಲ್ಲಿರಲಿ, ಮತ್ತೊಂದಿರಲಿ, ಅಲ್ಲಿ ಕಲಿದೇ ಇರತಕ್ಕಂಥ, ತಿದ್ಕೊಳ್ಳದೇ ಇರತಕ್ಕಂಥ ಸಂದರ್ಭಗಳು ಜೈಲಿನಲ್ಲಿ ಅನಿವಾರ್ಯ ಆಗಿಬಿಡತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ, ಹಂಗೆ ಆಗಿರ್ಬೋದು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ಸಜಾ ಬಂದಿ ರೇವಣ್ಣ ಅವ್ರಿಗೀಗ ಫುಲ್ ಕೆಲಸ. ಬೆಳಗ್ಗೆ 5:15 ಏಳಬೇಕು, ಎದ್ದಾದಮೇಲೆ 7 ಗಂಟೆ ಅಷ್ಟೊತ್ತಿಗೆಲ್ಲ ಕಾಫಿ ಟಿಫನ್ ಮುಗಿಸ್ಕೋಬೇಕು. ಆಮೇಲೆ 1 ಅವರ್ ಫ್ರೀಡಮ್ ಇರುತ್ತೆ. 8 ಗಂಟೆಯಿಂದ ಡ್ಯೂಟಿ ಸ್ಟಾರ್ಟ್ ಆದರೆ 8 ಅವರ್ಸ್, 8 ಗಂಟೆಗಳ ಕಾಲ ಸತತವಾಗಿ ಕೆಲಸ ಮಾಡಬೇಕು. ಅದು ನಾಟ್ ಓನ್ಲಿ ಪ್ರಜ್ವಲ್ ರೇವಣ್ಣ, ಪ್ರತಿಯೊಬ್ಬರು ಸಜಾ ಬಂದಿಯವರು ಆ ಥರ ಕೆಲಸ ಮಾಡಲೇಬೇಕು. ಆ ಸಮಯಕ್ಕೆ ಏಳಬೇಕು, ಯಾವುದೇ ಮುಲಾಜಿಲ್ಲ. 5 ನಿಮಿಷ ಲೇಟ್ ಆಗುತ್ತೆ, ಅವೆಲ್ಲ ಕತೆ ಹೇಳಂಗಿಲ್ಲ, ಬರಬೇಕು, ಮಾಡಬೇಕು. ಆಮೇಲೆ ಬೇಕರಿ ಉತ್ಪನ್ನಗಳ ವಿಲೇವಾರಿಯಲ್ಲಿ ಇವರು ಒಂಥರ ಹೆಡ್ ಮಾಸ್ಟರ್ ಆಗಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಆ ಉತ್ಪನ್ನಗಳ ಘಟಕದ ವಿಲೇವಾರಿಯಲ್ಲಿ ಅವ್ರ ಜೊತೆಗೆ ಇರ್ತಕ್ಕಂಥ ಒಂದಿಷ್ಟು ಸಜಾ ಬಂದಿಗಳು ಅವ್ರದನ್ನು ವಿಲೇವಾರಿ ಮಾಡಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ಮಾಡಬೇಕು, ಕೊಡಬೇಕು, ಈ ಥರ ಇದೆ. ಆಮೇಲೆ ಮಾರ್ನಿಂಗ್ ಟಿಫನ್ ಏನಾಗುತ್ತೆ, ಆ ಟಿಫನ್ ಆದಮೇಲೆ ಅವ್ರ ಕೆಲಸ ಸ್ಟಾರ್ಟ್ ಆಗಿರುತ್ತೆ. ಅಷ್ಟರ ಮಧ್ಯೆ ವಾಕಿಂಗ್ ಮಾಡೋಕ್ಕೆ ಹೋಗ್ತಾರೆ. ಬೆಳಗ್ಗೆ ಒಂದು 7ರಿಂದ 8 ಆ ಪೀರಿಯಡಲ್ಲಿ. ಸಾಮಾನ್ಯವಾಗಿ ಅಲ್ಲಿ ದೇವಸ್ಥಾನಗಳು ಅದು ಎಲ್ಲ ಇರ್ತವೆ. ಅಲ್ಲಿ ಹೋಗಿ ಅವರಿಗೆ ದೇವ್ರ ಪೂಜೆ ಮಾಡೋದು, ಅಥವಾ ನಮಸ್ಕಾರ ಮಾಡೋದು, ಅಥವಾ ಭಾಳ ಆತ್ಮೀಯರು ಅಂತ ಯಾರು ಸಿಕ್ಕಿರೋ ಥರ ಮಾತಾಡೋದು, ಈ ಥರ ಎಲ್ಲ ಕೂಡ ನಡೀತಾ ಇರುತ್ತೆ. ಹಾಗೆಯೇ ಒಂದಷ್ಟು ವಾಕಿಂಗ್ ಬಿಟ್ಟರೆ
ಅಲ್ಲಿ ಯಾರ ಜೊತೆ ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ತಮ್ಮ ಕೆಲಸ ಆಯಿತು ತಾವಾಯಿತು, ಕೆಲಸ ಆಯಿತು ತಾವಾಯಿತು, ರೆಸ್ಟು, ಈ ರೀತಿಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿರ್ತಕ್ಕಂಥ ಅಂಶ. ಆಮೇಲೆ ನಾವಾಗಲೇ ಹಿಂದೆ ಹೇಳ್ತಾ ಇದ್ವಿ, ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಅಂತಂದಾಗ ಬಹುಶಃ ಏನಾದ್ರು ನ್ಯಾಯಾಲಯದ ಅನುಮತಿ ತೊಗೊಂಡು ಮನೆ ಊಟ ಕೊಡ್ತಕ್ಕಂಥದ್ದು ಏನಾದ್ರು ಸಾಧ್ಯತೆ ಇರುತ್ತಾ ಅಂತ. ಆ ಸಾಧ್ಯತೆ ಇಲ್ಲ. ಯಾಕೆ ಅಂತಂದರೆ ಸಜಾಬಂದಿಗಳಿಗೆ ಅಂತಲೇ ಒಂದು, ಅಂದರೆ ಆರೋಪಿಗಳಿಗೆ ಬೇರೆ, ವಿಚಾರಣಾಧೀನ ಕೈದಿಗಳಿಗೆ ಅಂದರೆ ಬೇರೆ, ಸಜಾಬಂದಿಗಳಿಗೆ ಬೇರೆ ರೀತಿಯ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಜೈಲಲ್ಲಿ. ಸೊ ಒಂದಷ್ಟು ರುಚಿಕರವಾಗಿ ಮಾಡಿರ್ತಾರೆ ಅಂತ ಅನಿಸುತ್ತೆ. ಸೊ ಆ ಊಟಕ್ಕೆ ಅವರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅಂತ. ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅಂತಂದರೆ ಆಗಬೇಕು, ಆಗಲೇಬೇಕು, ಅನಿವಾರ್ಯನೂ ಕೂಡ. ಇಲ್ಲಾಂದರೆ ಹೊಟ್ಟೆಗೇನೋ ಸಿಕ್ಕಲ್ಲ. ಆಮೇಲೆ ವಾರ ಶುಕ್ರವಾರ 120 ಗ್ರಾಮ್ ಅದೇನೋ ಒಂದಿಷ್ಟು ಮಾಂಸ ಕೊಡ್ತಾರೆ, ಬೇಕು ಅಂದಾಗ ಕೊಡ್ತಾರೆ, ಇಲ್ಲಾಂದರೆ ಬೇರೆ ಆಲ್ಟರ್ನೇಟು ಇದು ಕೊಡ್ತಾರೆ ಅಂತಕ್ಕಂಥ ಮಾತಿತ್ತು. ಆಮೇಲೆ ಸಜಾ ಕೈದಿಗೆ ನಾನು ಹೇಳಿರೋ ಹಾಗೆ ಒಂದು ಸ್ಪೆಷಲ್ ಟ್ರೀಟ್ ಅಂತ ಇರುತ್ತಂತ ಹೇಳ್ತಾರೆ. ಅದು ಕೆಲವು ಹಿರಿಯ ಅಧಿಕಾರಿ ಹೇಳಿರ್ತಕ್ಕಂಥ ಮಾತು. ಆಮೇಲೆ ಯಾರೇ ಆಗಿರಲಿ, ಈಗ ವಿಚಾರಣಾಧೀನ ಕೈದಿ ಆಗಿರಲಿ, ಸಜಾಬಂದಿ ಆಗಿರಲಿ, ಅವರಿಗೆ ಜೈಲಿನ ನೀತಿ ನಿಯಮಗಳಿಗೆ ಅನುಗುಣವಾಗಿಯೇ ನೀಡತಕ್ಕಂಥ ಕೆಲಸಗಳನ್ನು ಮಾಡಲೇಬೇಕು. ಅಲ್ಲಿ ನಾನು ಹಂಗಿದ್ದೆ ಹಿಂಗಿದ್ದೆ, ನಾನು ಆ ಸ್ಟೇಟಸ್ಸು ಈ ಸ್ಟೇಟಸ್ಸು ಅಂತಕ್ಕಂಥದ್ದು ಜೈಲಿನ ಒಳಾಂಗಣದಲ್ಲಿ ನಡೆಯುವಂಥ ಪ್ರಶ್ನೆ ಇಲ್ಲ. ಹಿಂದೆ ನಡೆದಿತ್ತೋ ಏನೋ. ಆದರೆ ಈಗ ಬರ್ತಾ ಈ ದರ್ಶನ್ ಕೇಸ್ ಆದಮೇಲೆ ಏನು ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತಲ್ಲ, ಜೈಲ್ ಸೂಪರಿಂಟೆಂಟ್ಗೂ ಕೂಡ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದಾಗ ಈಗ ಅಲ್ಲಿ ADGP ಆಗಿ ಜೈಲಿಗೆ ಬಂದಿರತಕ್ಕಂಥ ಅಧಿಕಾರಿ, ಖಡಕ್ ಅಧಿಕಾರಿ ದಯಾನಂದ್ ಅವರು, IPS ಅಧಿಕಾರಿ ದಯಾನಂದ್ ಅವರು, ನಗರ ಪೊಲೀಸ್ ಆಯುಕ್ತರಾದಾಗಲೂ ಕೂಡ ಅವರು ಇಡೀ ಸ್ಟೇಷನ್ಗೆ ಹೆಂಗಿರಬೇಕು ಏನು ಎತ್ತ ಅಂತ ಒಂದಿಷ್ಟು ಖಡಕ್ ಸೂಚನೆಯನ್ನು ಕೊಟ್ಟಿದ್ದರು. ಆ ರೀತಿಯ ಒಂದು ಭಯದ ವಾತಾವರಣ, ಅಂದರೆ ಕೆಲಸ ಮಾಡಿ ಅಷ್ಟೇ, ತಪ್ಪು ಮಾಡಿದ್ರೆ ಚೆನ್ನಾಗಿರಲ್ಲ ಅನ್ನೋ ರೀತಿಯ ಭಯವನ್ನು ಇಟ್ಟಿದ್ರು. ಸೊ ಆ ಭಯ ಇವತ್ತು ಇಲ್ಲಿದೆ ಅಂತಕ್ಕಂಥದ್ದು. ಯಾಕೆಂದರೆ ನಾವು ಮೊನ್ನೆ ಜಾಮೀನು ರದ್ದು ಮಾಡುತ್ತೆ ಅಂತಕ್ಕಂಥ ವಿಚಾರದಲ್ಲಿ ಗ್ಯಾರಂಟಿ ಡಿಸ್ಕಷನ್ ಆರಂಭದಲ್ಲಿಯೇ ಆ ಸಂದರ್ಭದಲ್ಲಿ ನಾನು ದಯಾನಂದ ನೆನಪು ಮಾಡ್ಕೊಂಡು ನಾನು ಮಾತು ಹೇಳಿದ್ದೆ, ಅವರಿದ್ದಾರೆ, ಇದು ಇನ್ನೇನು ನಡೆಯಲ್ಲ ಜೈಲಲ್ಲಿ ಅಂತ. ನಾವು ಆ ಒಂದು ಸ್ಮರಣೆ ಮಾಡಿರ್ತಕ್ಕಂಥದ್ದು ಅವರ ಕೆಲಸಕಾರದ ಬಗ್ಗೆ ಹೇಳಿರ್ತಕ್ಕಂಥ ಮಾತಿನ ಮರುದಿನವೇ ದಯಾನಂದ್ ಅವರು ಎಲ್ಲ ಜೈಲಧಿಕಾರಿಗಳ ಸಭೆಯನ್ನು ಕರೆದು ಖಡಕ್ ವಾರ್ನಿಂಗನ್ನು ಮಾಡಿದ್ದಾರೆ. ಯಾವುದೇ ರೀತಿಯಲ್ಲೂ ಏನೂ ನಡೆಯಲ್ಲ, ನಿಮ್ಮದು ಆಟಾಟೋಪಗಳು, ಹುಷಾರಾಗಿರಿ ಅಂಥೇಳಿ ವಾರ್ನಿಂಗ್ ಮಾಡಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅದೇನು ಕ್ರಮ ತೊಗೊಳ್ತೀವಿ ಅಂಥೇಳಿ ಕಟ್ಟೆಚ್ಚರವನ್ನು ನೀಡಿರ್ತಕ್ಕಂಥದ್ದು. ಆಮೇಲೆ ಈಗ ಒಳ ಸಂದರ್ಶನ ಅಂತ ಇರುತ್ತೆ ಜೈಲಲ್ಲಿ, ಪ್ರತಿ ಬುಧವಾರ ಇರುತ್ತದು. ಅಂದರೆ ಯಾವುದೇ ಅಪರಾಧವನ್ನು ಎಸಗಿರ್ತಕ್ಕಂಥ ವಿಚಾರಣಾಧೀನ ಕೈದಿ ಅಥವಾ ಸಜಾಬಂದಿ ಆಗಿರ್ತಕ್ಕಂಥ ವ್ಯಕ್ತಿಗಳು ಇದ್ದಾಗ, ಗಂಡೋ ಹೆಣ್ಣೋ ಅಥವಾ ಇಬ್ಬರು ಪುರುಷರೋ ಏನೋ, ಅವರು ಅಲ್ಲಲ್ಲಿ ಇದ್ದಾಗ ಬೇರೆ ಸೆಲ್ಲಲ್ಲಿದ್ದಾಗ ಒಂದು ಸೆಲ್ಲಲ್ಲಿ, ಈಗ ವಿಶೇಷವಾಗಿ ಹೆಣ್ಮಕ್ಳು ಅಂತಂದರೆ ಅವರು ಒಂದು ಸೆಲ್ಲಲ್ಲಿ ಹಾಕ್ತಾರೆ, ಇವರು ಹೊರಗಡೆ ನಿಂತ್ಕೊಂಡು ಅವ್ರ ಹತ್ರ ಮಾತಾಡ್ತಕ್ಕಂಥ ಅವಕಾಶಗಳು ಕೂಡ ಇರುತ್ತೆ. ಇಲ್ಲಿ ಬಹುಶಃ ಪ್ರಜ್ವಲ್ ರೇವಣ್ಣ ತಾನಾಯಿತು ತನ್ನ ಪಾಡಾಯಿತು ಅನ್ನೋ ರೀತಿಯಲ್ಲಿ ಇರೋದರಿಂದ ಏನು ತಪ್ಪು ಮಾಡಿಬಿಟ್ಟಿದ್ದೀನಲ್ಲ ಅಂತಕ್ಕಂಥ ಅರಿವು ಈಗ ಆಗ್ತಾಯಿದೆ. ಅದು ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ, ಅದಕ್ಕಿಂತ ಮುಂಚೆ ಆಗಿದ್ದರೆ ಚೆನ್ನಾಗಿತ್ತೋ ಏನೋ. ಬಟ್ ಈಗ ಈ ರೀತಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ. ಮುಂದಿನ ಹೋರಾಟ ನ್ಯಾಯಾಲಯದಲ್ಲಿ ನಡೆಯುತ್ತೆ, ಅವ್ರದ್ದು ಏನಾಗುತ್ತೋ ಗೊತ್ತಿಲ್ಲ. ಬಟ್ MP ಆಗಿದ್ದವರು, ಅರವಿಂದ್ ಸರ್ MP ಆಗಿದ್ದವರು ಈಗ ಜೈಲಲ್ಲಿ ಮುದ್ದೆ ಮುರಿಯುವಂಥ ಪ್ರಸಂಗ, ಆ ಕೆಲಸ ಪ್ರತಿನಿತ್ಯ ಬೇಕರಿಯಲ್ಲಿ ಕೆಲಸ ಮಾಡಬೇಕಂತೆ, ಕಷ್ಟ ಆಗ್ತಾ ಇದೆ ನನಗೆ ಅಂತ ಹೇಳಿ ಯಾರ್ದು ಮುಂದೆ ಹೇಳ್ಕೊಂಡಿಲ್ವಂತ ಸರ್ ಪ್ರಜ್ವಲ್ ರೇವಣ್ಣ? ಖಂಡಿತವಾಗಲೂ ಸ್ವಲ್ಪ ಆಗಿದ್ದಾಗ ಒಂಚೂರು ಕಣ್ಣೀರು ಹಾಕ್ತಾರೆ, ಅವರಷ್ಟಕ್ಕೆ ಅವರೇ ಅವರ ನೋವನ್ನು ನುಂಗ್ತಾ ಇದ್ದಾರೆ. ಆಮೇಲೆ ಏನೂ ಇಲ್ಲ, ಕೆಲಸ ಆದ್ಕೊಳ್ಳೆ ಸೀದಾ ಬಂದು ಸೆಲ್ಲಲ್ಲಿ ಮಲ್ಕೊಂಡ್ಬಿಡ್ತಾರಂತೆ. ಈ ರೀತಿಯ ವಿಚಾರಗಳು ಗೊತ್ತಾಗಿದೆ. ಅದೇ ನಾನು ಹೇಳಿದ್ನಲ್ಲ, ಈ ಥರ ಒಂದು ಸಂದರ್ಭ ಬಂದಾಗ ಜೈಲು ಅನ್ನೋದು ಅಂದರೆ ಬಹುತೇಕ ಭಾಳ ಕಡಿಮೆ. ಬಹುಶಃ ಈ ರೀತಿಯ ಚಿತ್ರಣಗಳನ್ನು ನಾವು ಗಮನಿಸ್ತಾ ಹೋದರೆ ಪ್ರಜ್ವಲ್ ರೇವಣ್ಣಗೆ ಮೋಸ್ಟ್ಲಿ ಜೈಲು ಪರಿವರ್ತನೆಯ ಕೇಂದ್ರವಾಗಿ ಬಿಂಬಿಸಿದೆಯೋ ಏನೋ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ನೋಡಬೇಕು ಏನಾಗುತ್ತೆ ಅಂತಲ್ಲ.
ಸರ್ ಇನ್ನೊಂದು, ಈಗ ಅವರ ಮನೆತನ ದೊಡ್ಡದು ಸರ್, ಅವ್ರ ಮನೆತನದ ಬಗ್ಗೆ ಮಾತಾಡಬೇಕೋ ಗೊತ್ತಿಲ್ಲ, ಮಾತಾಡಬೇಕೋ ಬೇಡವೋ ಅಂತ ಹೇಳಿ. ಸೊ ಅದನ್ನು ಬಿಟ್ಟು ಮಾತಾಡೋದಾದ್ರೆ, ಈಗ ಅವ್ರ ತಂದೆ ತಾಯಿಗಳು ಅವ್ರನ್ನ ಭೇಟಿ ಮಾಡಬೇಕು, ಅವ್ರ ಜೊತೆಗೆ ಮಾತಾಡಬೇಕು ಅಂತ ಅಂದಾಗ ಯಾವಾಗ ಬೇಕಾದರೂ ಹೋಗೋಕ್ಕೆ ಅವಕಾಶ ಇದೆಯಾ, ಅಥವಾ ಇಂಥ ದಿನಾನೇ ಅಂತ ಹೇಳಿ ನಿಗದಿ ಏನಾದರೂ ಮಾಡಿರ್ತಾರಾ ಅಂತ? ಇರುತ್ತೆ, ಅದು ಜೈಲು ಅಧಿಕಾರಿಗಳ ಪರ್ಮಿಷನ್ ತೊಗೊಂಡು ಮಾತಾಡ್ಬೋದು, ಹೋಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಅದೇ ಈ ಮನೆ ಊಟ ಗೀಟ ಎಲ್ಲ ಕೊಡೋಂಗಿಲ್ಲ ಅಂತಕ್ಕಂಥದ್ದು ಈಗ ನೀತಿ ನಿಯಮಗಳಲ್ಲಿ, ಅದು ಕೊಡೋಕ್ಕೆ ಬರೋಲ್ಲ. ಆಮೇಲೆ ನೀವು ಆಗಲೇ ಹೇಳಿದಾಗೆ ಒಬ್ಬರು ಪ್ರಧಾನಿಯಾಗಿ ದುಡಿರ್ತಕ್ಕಂಥ ವ್ಯಕ್ತಿ, ಒಳ್ಳೆ ಹೆಸರಿಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ದೇವೇಗೌಡರು ಅಂತಂದರೆ, ಆ ವಂಶದ ಕುಟುಂಬದ ಕುಡಿಯಲ್ಲಿ ಇಂಥ ವ್ಯಕ್ತಿ ಹಿಂಗೆ ಮಾಡಿದ್ದಾರೆ ಅಂತಕ್ಕಂಥ ನೋವು ಕುಟುಂಬಕ್ಕೆ ಅದು ಯಾವ ರೀತಿಯ ಶಾಪ ಅಂತ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಅಷ್ಟು ಒಳ್ಳೆಯ ರಾಜಕಾರಣವನ್ನು ಮಾಡಿರ್ತಕ್ಕಂಥ ದೇವೇಗೌಡರ ಕುಟುಂಬದಲ್ಲಿ ಈ ರೀತಿ ಆಯ್ತಲ್ಲ ಅಂತಕ್ಕಂಥದ್ದು ಭಾಳಷ್ಟು ಜನ ಸಾಮಾಜಿಕ ರಾಜಕಾರಣದಲ್ಲೂ ಕೂಡ ಭಾಳ ನೋವಾಗ್ತಕ್ಕಂಥದ್ದೇ. ಆದರೆ ಮಾಡಿರ್ತಕ್ಕಂಥ ಕೃತ್ಯ ಇದೆಯಲ್ಲ, ಅಬ್ಬಬ್ಬ, ಅದು ಊಹೆಗೆ ನಿಲ್ಕೋದು. ಇಂಥದ್ದು ಹಿಂಗೆ ಮಾಡಿದ್ರಲ್ಲಪ್ಪ ಅಂತ ಅದನ್ನು ನಾವು ಪದೇ ಪದೇ ಹೇಳಿ ನಾವು ಅದನ್ನು ಮತ್ತು ನಾವು ನೆನೆಸ್ಕೊಳ್ಳೋಕ್ಕಾಗಲ್ಲ, ಅದು ಹೇಳೋಕ್ಕೂ ಆಗಲ್ಲ ನಮ್ಮ ಬಾಯಲ್ಲಿ. ಆದರೆ ಮಾಡಿದ್ದೊಣ್ಣೋ ಮಹಾರಾಯ ಅಂತ ಇದೆ, ಆ ರೀತಿಯಲ್ಲಿ ನ್ಯಾಯಾಲಯನೂ ಕೂಡ ತೀರ್ಪು ಕೊಟ್ಟಿದೆ. ಮುಂದೆ ಏನಾಗುತ್ತೆ ಬಟ್ ಒಂದು ಹೇಳ್ಬೋದು ರಾಂಬಡಿಗೇರ್, ಯಾವುದೇ ರಾಜಕಾರಣಿ ಆಗಿರಲಿ, ಶಾಸಕ ಆಗಿರಲಿ, ಮತ್ತೊಬ್ಬನಾಗಿರಲಿ, ಉದ್ದಿಮೆದಾರನಾಗಿರಲಿ, ದುಡ್ಡಿರೋನಾಗಿರಲಿ, ದೊಡ್ಡ ಸ್ಕೇಮ್ ಮಾಡೋನಾಗಿರಲಿ, ನ್ಯಾಯಾಲಯ ನ್ಯಾಯವನ್ನು ನೀಡುತ್ತೆ, ಯಾವತ್ತೂ ನ್ಯಾಯ ಸಾಯೋದಿಲ್ಲ ಅಂತಕ್ಕಂಥ ವಿಚಾರಗಳು ಈಗಾಗಲೇ ಇತ್ತೀಚೆಗೆ 2-3 ಪ್ರಕರಣಗಳು ಗೊತ್ತಾಗಿದೆ. ನಿಜ. ಸೊ ಹಾಗಾಗಿ ಇಂಥ ಕೃತ್ಯಗಳನ್ನು ಎಷ್ಟೋರಿಗೆ ಬೇಡಪ್ಪ ಸಾವಾಸ ಅನ್ನೋ ರೀತಿಯಲ್ಲಿ ನ್ಯಾಯಾಲಯ ತನ್ನ ತೀರ್ಪನ್ನು ಕೊಟ್ಟಿದೆ ಅಂತಕ್ಕಂಥದ್ದು ಬಹುತೇಕ ಜನರಲ್ಲಿ ಸಮಾಧಾನ ನೀಡಿರ್ತಕ್ಕಂಥದ್ದು. ಮುಂದೆ ತಿದ್ದುಕೊಳ್ಳಿ, ಈಗ ಜೈಲು ಪರಿವರ್ತನೆ ಕೇಂದ್ರ ತಿದ್ದುಕೊಳ್ತಾರೆ, ಮುಂದೆ ನೋಡೋಣ ಹೆಂಗಾಗತ್ತೆ ಅಂತ. ಬಹುಶಃ ತಿದ್ದುಕೊಳ್ಳೇಬೇಕು, ಪಶ್ಚಾತ್ತಾಪ ಹಾಗೆ ಆಗುತ್ತೆ. ಎಸ್ ಥ್ಯಾಂಕ್ ಯು ಅರವಿಂದ್ ಸಾಗರ್ ತಮ್ಮೆಲ್ಲ ಮಾಹಿತಿಗಾಗಿ.